ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಧ್ಯಾಹ್ನ 1:30ಕ್ಕೆ ಬೆಂಗಳೂರಿಗೆ ರೆಡ್ ಆರ್ಮಿ ಲ್ಯಾಂಡ್. ಅಹಮದಾಬಾದ್ನಿಂದ ಹೊರಟಿರುವಂತಹ ಆರ್ಸಿಬಿ ಟೀಮ್ ಬೆಂಗಳೂರಿನ HAL ಅಲ್ಲಿಗೆ ಬಂದು ಇಳಿತಾರೆ ಆಟಗಾರರು. HAL ಏರ್ಪೋರ್ಟ್ಗೆ ಈಗಾಗಲೇ ಸಾರ್ವಜನಿಕರಿಗೆ ಪ್ರವೇಶ ನಿರ್ಬಂಧ ಹೇರಲಾಗಿದೆ. ಅಲ್ಲಿಂದ ಹೋಟೆಲ್ಗೆ ಬಂದು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡಿ ಟ್ರಾವೆಲ್ ಮಾಡಿ ಬಂದಿರೋದ್ರಿಂದ ಅದಾದ ನಂತರ ವಿಕ್ಟರಿ ಪರೇಡ್ ಸಂಜೆ ಪ್ಲಾನ್ ಮಾಡಲಾಗಿದೆ. ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೆ ಅಭಿಮಾನಿಗಳೆಲ್ಲರೂ ಕೂಡ ಹತ್ತಿರದಲ್ಲಿ ತಮ್ಮ ನೆಚ್ಚಿನ ಆಟಗಾರರನ್ನು ನೋಡಬೇಕು ಅಂತ ಕಾಯ್ತಾ ಇದ್ದಾರೆ. ಯಾಕಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಒಂದು ಟೀಮ್ ಬಸ್ ಬಂದರೆ ಸಾಕು, ಅಷ್ಟು ಒಂದು ಖುಷಿ ಇರುತ್ತೆ. ಸೊ HAL ಇಂದ ತಾಜ್ ವೆಸ್ಟ್ ಎಂಡ್ಗೆ ಹೋಗಲಿದ್ದಾರೆ ಆಟಗಾರರು. HAL ಇಂದ ನೇರವಾಗಿ ಹೋಟೆಲ್ಗೆ ಎಂಟ್ರಿ ಆಗಲಿದ್ದಾರೆ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ವಿಶ್ರಾಂತಿ ಪಡೆದು ನಂತರ ವಿಕ್ಟರಿ ಪರೇಡ್ನಲ್ಲಿ ಅವರು ಭಾಗವಹಿಸ್ತಾರೆ. ವಿಶ್ರಾಂತಿ ಪಡೆದಿರುವಂಥ RCB ಟೀಮ್ ರೇಸ್ ಕೋರ್ಸ್ ರೋಡ್ನಲ್ಲಿರುವಂಥ ತಾಜ್ ವೆಸ್ಟ್ ಎಂಡ್, ಸೊ ಅಲ್ಲಿ ಬಂದು ರೆಸ್ಟ್ ಮಾಡ್ತಾರೆ ಸ್ವಲ್ಪ. ಸೊ ಅದಾದ ನಂತರ ಸಂಜೆಯ ಸಂಭ್ರಮಕ್ಕೆ ರೆಡಿ ಆಗ್ತಾರೆ. 17 ವರ್ಷಗಳ ನಂತರ 18ನೇ ವರ್ಷ RCBಗೆ ಕೊನೆಗೂ ಆ ಟಿ ಶರ್ಟ್ನಲ್ಲಿ ಜರ್ಸಿಯಲ್ಲಿ ಒಂದು ಸ್ಟಾರ್ ಬರುತ್ತಲ್ಲ, ಚಾಂಪಿಯನ್ ಅಂತ ಬಂದರೆ ಒಂದೊಂದು ಸ್ಟಾರ್, ಸೊ ಅದು ಆ್ಯಡ್ ಆಗುತ್ತೆ. ಸೊ ಬೆಂಗಳೂರಿನತ್ತ RCB ಟೀಮ್. ಸೊ ಬೆಂಗಳೂರಿನಲ್ಲಿ RCB ವಿಕ್ಟರಿ ಪರೇಡ್ಗೆ ಈಗ ಸಜ್ಜಾಗಿರೋದು. ಮಧ್ಯಾಹ್ನ 1:30ಕ್ಕೆ HALನಲ್ಲಿ ಲ್ಯಾಂಡಿಂಗ್. ಅದಾದ ನಂತರ ಮಧ್ಯಾಹ್ನ 2:30ಕ್ಕೆ ತಾಜ್ ವೆಸ್ಟ್ ಎಂಡ್ಗೆ ಆಗಮಿಸ್ತಾರೆ. 4 ಗಂಟೆಗೆ CM ಸಿದ್ದರಾಮಯ್ಯ ಭೇಟಿಯಾಗಲಿದ್ದಾರೆ. ಅಂದರೆ ಇಡೀ ಟೀಮ್ ಅವ್ರನ್ನ ಭೇಟಿಯಾಗಿ ಟ್ರೋಫಿಯನ್ನು ಅವ್ರಿಗೆ ನೀಡುವಂಥದ್ದು, ಅವ್ರಿಗೆ ತೋರಿಸುವಂಥದ್ದು RCB ಟೀಮ್ಗೆ CM ಔತಣ. 5 ಗಂಟೆಯ ನಂತರ RCBಯ ವಿಜಯೋತ್ಸವ ರ್ಯಾಲಿ ವಿಧಾನಸೌಧದಿಂದ ಆರಂಭ ಆಗುವಂಥ ವಿಕ್ಟರಿ ಪರೇಡ್ ಓಪನ್ ಬಸ್ನಲ್ಲಿ ಈಗಾಗಲೇ RCBಯ ಸ್ಟಿಕ್ಕರಿಂಗ್ ಎಲ್ಲವೂ ಕೂಡ ಇರುವಂಥ ಬಸ್ ಕೂಡ ರೆಡಿ ಆಗ್ತಾ ಇದೆ. ಸಂಜೆ 6 ಗಂಟೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭ್ರಮಾಚರಣೆ. ಬೆಂಗಳೂರಿನಲ್ಲಿ RCBಯ ವಿಕ್ಟರಿ ಪರೇಡ್ ಈ ದಿನಕ್ಕಾಗಿ ಅಭಿಮಾನಿಗಳು ಕಾಯ್ತಾ ಇದ್ರು. ಬಹುಶಃ ಇವತ್ತು ಬೆಂಗಳೂರೇ ಕೆಂಪಾಗುತ್ತೆ. ಯಾಕಂದರೆ ನಿನ್ನೆ ರಾತ್ರಿಯಿಂದ ಯಾವ ಏರಿಯಾ ಅಂತಿಲ್ಲ, ಬೆಂಗಳೂರಿನ ಮೂಲೆ ಮೂಲೆ, ರಾಜ್ಯದ ಮೂಲೆ ಮೂಲೆ ಸಂಭ್ರಮ.